ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಫುಡಿ ಫ್ರೆಂಡ್ಸ್. ತುಂಬ ಟೈಮ್ ಆಯಿತು ನಾನು ರೆಕಾರ್ಡಿಂಗ್ ಮಾಡದೆ. ಸ್ವಲ್ಪ ಪ್ರಾಬ್ಲಮ್ ಇತ್ತು ಲ್ಯಾಪ್ಟಾಪ್ ಅಲ್ಲಿ, ಹಾಗೆ ಹಾಕ್ಲಿಕ್ಕೆ ಆಗಲಿಲ್ಲ. ಸೊ ಓಲ್ಡ್ ವಿಡಿಯೋಸೇ ಹಾಕ್ತಿದ್ದೆ. ಇವತ್ತು ಫೈನಲಿ ನಾನು ಬಂದಿದ್ದೇನೆ. ಇವತ್ತು ನಾನೊಂದು ಸ್ಪೆಷಲ್ ಆಗಿ ಲಾಲಿಪಾಪ್ ರೆಸಿಪಿ ಮಾಡ್ತಿದ್ದೇನೆ. ನಾರ್ಮಲ್ ಲಾಲಿಪಾಪ್ ಯಾವ ಸಹ ಮಾಡ್ತೀವಲ್ಲ ಹಾಗಲ್ಲ, ಇದು ಸ್ವಲ್ಪ ಡಿಫ್ರೆಂಟ್ ಆಗಿ ಮಾಡ್ತಿದ್ದೇನೆ. ರೆಸಿಪಿ ತುಂಬಾ ಈಸಿ ಉಂಟು ಮತ್ತೆ ತುಂಬಾ ಟೇಸ್ಟಿಯಾಗಿ ಬರ್ತದೆ. ಇದು ಮಕ್ಕಳಿಗೆಲ್ಲ ಮಾಡಿ ಕೊಡಿ, ತುಂಬಾ ಖುಷಿ ಆಗ್ಬೋದು ಅವ್ರಿಗೆ. ಅಂದ್ರೆ ಇದು ಸ್ವಲ್ಪ ಡಿಫ್ರೆಂಟ್ ಟೇಸ್ಟ್ ಬರ್ತದೆ, ನಾರ್ಮಲ್ ನಾವು ಲಾಲಿಪಾಪ್ ಮಾಡುವ ಹಾಗೆ ಅಲ್ಲ. ಸೊ ಬನ್ನಿ ರೆಸಿಪಿಯನ್ನು ಸ್ಟಾರ್ಟ್ ಮಾಡುವ. ನಾನಿವತ್ತು ಡಿಫ್ರೆಂಟ್ ಆಗಿ ಒಂದು ಚಿಕನ್ ಲಾಲಿಪಾಪ್ ರೆಸಿಪಿ ತಂದಿದ್ದೇನೆ. ಇದನ್ನೆಲ್ಲ ಮಕ್ಕಳಿಗೆಲ್ಲ ಮಾಡಿಕೊಡಿ, ತುಂಬಾ ಖುಷಿಯಾಗಿ ತಿನ್ಬಹುದು ಅವರು. ತುಂಬಾ ಈಸಿ ರೆಸಿಪಿ ಕೂಡ. ಬನ್ನಿ ರೆಸಿಪಿಯನ್ನು ಸ್ಟಾರ್ಟ್ ಮಾಡುವ. ಮೊದಲಿಗೆ ಚಿಕನ್ ಅನ್ನು ಮ್ಯಾರಿನೇಟ್ ಮಾಡಲಿಕ್ಕುಂಟು. ಅದಕ್ಕೆ ಮೊದಲಿಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕುವ. ನಂತರ ಇದಕ್ಕೆ 1 ಟೀ ಸ್ಪೂನ್ ಪೆಪ್ಪರ್ ಪೌಡರ್, 1 ಟೀ ಸ್ಪೂನ್ ಜಿಂಜರ್ ಗಾರ್ಲಿಕ್ ಪೇಸ್ಟ್, 5 ಗ್ರೀನ್ ಚಿಲ್ಲೀಸ್ ಅನ್ನು ಗ್ರೈಂಡ್ ಮಾಡಿ, ತುಂಬಾ ಫೈನ್ ಪೇಸ್ಟ್ ಏನು ಬೇಕಾಗಲಿಲ್ಲ. ಸೊ ಇದನ್ನು ಕೂಡ ಹಾಕಿ. 2 ಟೀ ಸ್ಪೂನ್ ಸೋಯಾ ಸಾಸ್, 2 ಟೀ ಸ್ಪೂನ್ ಟೊಮೆಟೊ ಕೆಚಪ್, 1 ಲೈಮ್, 1 ಟೀ ಸ್ಪೂನ್ ಚಿಲ್ಲಿ ಪೇಸ್ಟ್ ಅನ್ನು ಹಾಕಿ ಮತ್ತೆ 1 ಎಗ್ ಅನ್ನು ಹಾಕಿ ಮಿಕ್ಸ್ ಮಾಡಿ. ಚಿಲ್ಲಿ ಪೇಸ್ಟ್ ಮಾಡೋದು ಹೇಗಂದ್ರೆ, ಜಸ್ಟ್ ರೆಡ್ ಚಿಲ್ಲೀಸ್ ಅನ್ನು ಬಾಯ್ಲ್ ಮಾಡಿ ಅದನ್ನು ಗ್ರೈಂಡ್ ಮಾಡಿದ್ರೆ ಆಯ್ತು. ಈಗ ಇದು ಮಿಕ್ಸ್ ಆದ ನಂತರ ಇದಕ್ಕೆ 5 ಟೀ ಸ್ಪೂನ್ ಕಾರ್ನ್ ಫ್ಲವರ್, 3 ಟೀ ಸ್ಪೂನ್ ಮೈದಾವನ್ನು ಹಾಕಿ ಇನ್ನೊಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಈಗ ಇದನ್ನು ಡೀಪ್ ಫ್ರೈ ಮಾಡಬೇಕು. ಒಳ್ಳೆ ಕ್ರಿಸ್ಪ್ ಆಗೋ ತನಕ ಡೀಪ್ ಫ್ರೈ ಮಾಡಬೇಕು. 2 ಸೈಡ್ ಟರ್ನ್ ಮಾಡ್ತಾ ಇರ್ಬೇಕು ಫ್ರೈ ಮಾಡುವಾಗ. ಅದು ಒಳ್ಳೆ 2 ಸೈಡ್ ಚೆನ್ನಾಗಿ ಫ್ರೈ ಆಗ್ತದೆ. ಇದು ನೋಡಿ, ಇದು ಚೆನ್ನಾಗಿ ಫ್ರೈ ಆಗಿದೆ. ಇದನ್ನೀಗ ನಾನು ತೆಗೆದಿರ್ತೇನೆ. ಈಗ ಒಂದು ಬಾಣಲೆಗೆ 3 ಟೀ ಸ್ಪೂನ್ ಆಯಿಲ್ ಹಾಕಿ ಚಾಪ್ ಮಾಡಿದ ಜಿಂಜರ್ ಮತ್ತು ಗಾರ್ಲಿಕ್ ಅನ್ನು ಹಾಕಬೇಕು. ಬೆಳ್ಳುಳ್ಳಿ ಶುಂಠಿಯನ್ನು ಹಾಕಬೇಕು. ಇದನ್ನು ಚೆನ್ನಾಗಿ ಫ್ರೈ ಮಾಡಬೇಕು. 2 ನಿಮಿಷ ಅಟ್ಲೀಸ್ಟ್ ನೀವು ಫ್ರೈ ಮಾಡಬೇಕು. ಇದು ಫ್ರೈ ಆದ ನಂತರ ಇದಕ್ಕೆ 1 ದೊಡ್ಡ ಆನಿಯನ್ ಚಾಪ್ ಮಾಡಿ ಇದಕ್ಕೆ ಹಾಕಬೇಕು. ಚಿಕ್ಕದಾದ್ರೆ 2 ಹಾಕಿ, ದೊಡ್ಡದಾದ್ರೆ 1 ಸಾಕಾಗ್ತದೆ. ಇದನ್ನು ಕೂಡ ಫ್ರೈ ಮಾಡಿ, ಚೆನ್ನಾಗಿ ಫ್ರೈ ಮಾಡಿ. 2 ನಿಮಿಷ ಹಾಗೆ ಫ್ರೈ ಮಾಡಿ. ಈಗ ಇದಕ್ಕೆ ಕೊರಿಯಂಡರ್ ಲೀವ್ಸ್ ಸ್ಟೆಮ್ ಹಾಕಬೇಕು ಮತ್ತೆ ಗ್ರೀನ್ ಚಿಲ್ಲೀಸ್ ನಾನಿಲ್ಲಿ 5 ಹಾಕಿದ್ದೇನೆ. ನಿಮ್ಗೆ ಹೇಗೆ ಬೇಕು ಹಾಗೆ, ಖಾರ ಹೇಗೆ ಬೇಕು ಹಾಗೆ ಹಾಕಬಹುದು. ಇದನ್ನು ಕೂಡ ಚೆನ್ನಾಗಿ ಫ್ರೈ ಮಾಡಿ.
ನಂತರ ಇದಕ್ಕೆ 2 ಟೀ ಸ್ಪೂನ್ ಚಿಲ್ಲಿ ಪೇಸ್ಟ್, 2 ಟೀ ಸ್ಪೂನ್ ಸೋಯಾ ಸಾಸ್, 1 ಟೀ ಸ್ಪೂನ್ ಪೆಪ್ಪರ್ ಪೌಡರ್ ಇದನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಒಳ್ಳೆಯಾಗಿ ಬಾಯ್ಲ್ ಆಗಿ ಇದು. ಇದಕ್ಕೆ ಒಂದು ಅರ್ಧ ಕಪ್ ಅಷ್ಟು ನೀರನ್ನು ಹಾಕಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು 3 ನಿಮಿಷ ಆಗಿ ಬಾಯ್ಲ್ ಆಗಿದ್ದು. ಈಗ ನೋಡಿ ಚೆನ್ನಾಗಿ ಬಾಯ್ಲ್ ಆಗ್ತಾ ಉಂಟು. ಈಗ ಇದಕ್ಕೆ ನಾನು ಫ್ರೈ ಮಾಡಿಟ್ಟ ಲಾಲಿಪಾಪ್ ಅನ್ನು ಹಾಕ್ತಿದ್ದೇನೆ. ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಎಲ್ಲ ಲಾಲಿಪಾಪ್ ಸಾಸ್ ಅಲ್ಲಿ ಕೋಟ್ ಆಗ್ಬೇಕು. ಒಳ್ಳೆ ಮಾಡಿ ಮಿಕ್ಸ್ ಮಾಡಿ ಲಾಸ್ಟ್ಗೆ ಇದಕ್ಕೆ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಮಿಕ್ಸ್ ಮಾಡಿ ಮತ್ತೆ ಸರ್ವ್ ಮಾಡಿ. ಸರ್ವ್ ಮಾಡುವಾಗ ಕೂಡ ಕೊತ್ತಂಬರಿ ಸೊಪ್ಪನ್ನು ಸ್ವಲ್ಪ ಹಾಕಿ ಸರ್ವ್ ಮಾಡಿ, ಅದು ಚಂದ ಕಾಣ್ತದೆ, ಟೇಸ್ಟಿ ಕೂಡ ಆಗ್ತದೆ. ಈ ರೆಸಿಪಿಯನ್ನು ಟ್ರೈ ಮಾಡಿ. ಈ ರೆಸಿಪಿಯನ್ನು ಟ್ರೈ ಮಾಡಿ ನೋಡಿ, ಮತ್ತೆ ನಂಗೆ ಕಮೆಂಟ್ ಹಾಕಿ ಹೇಗೆ ಆಗಿದೆ ಅಂತ. ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಎಲ್ಲರಿಗೂ ಶೇರ್ ಮಾಡಿ ಪ್ಲೀಸ್. ಮತ್ತೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗ್ಲಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು.